ನಮಸ್ಕಾರ. ಬನ್ನಿ, ಇವತ್ತು ನಾವು ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ಅಡಗಿರೋ ಒಂದು ದೈವಿಕ ರಹಸ್ಯವನ್ನ ನೋಡೋಣ. ನಾವು ಹೊರಟಿರೋದು ಪಂಚಕೇದಾರಗಳಲ್ಲಿ ಒಂದಾದ, ಆದರೆ ತುಂಬಾನೇ ವಿಶಿಷ್ಟವಾದ ಕಲ್ಪೇಶ್ವರದ ಕಡೆಗೆ. ಇದು ಬರೀ ಒಂದು ಯಾತ್ರೆ ಅಷ್ಟೇ ಅಲ್ಲ, ಬದಲಿಗೆ ಏಕಾಂತದಲ್ಲಿ ದೇವರನ್ನ ಅನುಭವಿಸುವ ಒಂದು ಅದ್ಭುತ ಜಾಗ. ಹಿಮಾಲಯದ ಯಾತ್ರೆ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದೇನೋ ಹಿಮಮುಚ್ಚಿದ ದಾರಿಗಳು, ವರ್ಷದಲ್ಲಿ ಕೆಲವು ತಿಂಗಳು ಮಾತ್ರ ತೆರೆದಿರೋ ದೇವಸ್ಥಾನಗಳು ಅಲ್ವಾ? ಆದ್ರೆ ಒಂದ್ ಕ್ಷಣ ಯೋಚನೆ ಮಾಡಿ, ಹಿಮಾಲಯದ ಅಂಥ ಎತ್ತರದ ಪ್ರದೇಶದಲ್ಲಿರೋ ಒಂದು ಪವಿತ್ರ ದೇವಸ್ಥಾನ ವರ್ಷದ 365 ದಿನಾನೂ ತೆರೆದಿದ್ರೆ ಹೇಗಿರುತ್ತೆ? ಸಾಮಾನ್ಯವಾಗಿ ಯಾತ್ರಾ ಸ್ಥಳಗಳು ಅಂದ್ರೆ ಅಲ್ಲಿ ವೈಭವ, ಜನಜಂಗುಳಿ ಮತ್ತೆ ಅಲ್ಲಿಗೆ ಹೋಗೋ ದಾರಿ ತುಂಬಾನೇ ಕಷ್ಟ ಇರುತ್ತೆ. ಆದ್ರೆ ಕಲ್ಪೇಶ್ವರ ಇದು ಪೂರ್ತಿ ಬೇರೆ. ಇಲ್ಲಿ ವೈಭವದ ಬದಲು ಒಂದು ಆತ್ಮೀಯತೆ ಇದೆ, ಗದ್ದಲದ ಬದಲು ಏಕಾಂತ ಇದೆ, ಮತ್ತು ಮುಖ್ಯವಾಗಿ ಯಾವುದೇ ಕಾಲದ ಮಿತಿಯಿಲ್ಲದೆ ವರ್ಷ ಪೂರ್ತಿ ಇಲ್ಲಿಗೆ ಹೋಗ್ಬೋದು. ಇದೇ ನೋಡಿ ಕಲ್ಪೇಶ್ವರದ ನಿಜವಾದ ಸೌಂದರ್ಯ. ಸರಿ, ಕಲ್ಪೇಶ್ವರ ಯಾಕೆಷ್ಟೊಂದು ಸ್ಪೆಷಲ್? ಇದರ ಉತ್ತರ ಸಿಗೋದು ನಮಗೆ ಒಂದು ಪುರಾಣದ ಕಥೆಯಲ್ಲಿ. ಬನ್ನಿ, ಪಂಚಕೇದಾರಗಳ ಆ ದಂತಕಥೆಯನ್ನ ಕೇಳೋಣ. ಇದು ದೇವರ ದೇಹವೇ 5 ಭಾಗಗಳಾಗಿ ಹಂಚಿ ಹೋದ ಒಂದು ಅದ್ಭುತ ಕಥೆ. ಈ ಕಥೆ ಶುರುವಾಗೋದೇ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ನಂತರ. ಯುದ್ಧದಲ್ಲಿ ಆದ ಪಾಪಕ್ಕೆ ಪ್ರಾಯಶ್ಚಿತ್ತ ಬೇಕಲ್ಲ, ಅದಕ್ಕಾಗಿ ಪಾಂಡವರು ಶಿವನನ್ನ ಹುಡ್ಕೊಂಡು ಹೊರಡ್ತಾರೆ. ಅವರ ಈ ಹುಡುಕಾಟವೇ ಪಂಚಕೇದಾರಗಳ ಹುಟ್ಟಿಗೆ ಕಾರಣವಾಗುತ್ತೆ. ಇಲ್ಲಿಂದ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಶಿವ ಪಾಂಡವರಿಗೆ ದರ್ಶನ ಕೊಡೋಕೆ ಇಷ್ಟಪಡಲ್ಲ. ಅವರಿಂದ ತಪ್ಸ್ಕೊಳ್ಳೋಕೆ ಒಂದು ಗೂಳಿ ರೂಪ ತಾಳ್ತಾನೆ. ಆದ್ರೆ ಪಾಂಡವರು ಅದನ್ನ ಗುರುತು ಹಿಡದೇ ಬಿಡ್ತಾರೆ. ಆಗ ಆ ಗೂಳಿ ಭೂಮಿಯೊಳಗೆ ಮಾಯವಾಗೋಗುತ್ತೆ. ಆದ್ರೆ ಕಥೆ ಇಲ್ಲಿಗ್ ಮುಗಿಯಲ್ಲ. ಆ ಗೂಳಿಯ ದೇಹದ 5 ಭಾಗಗಳು ಹಿಮಾಲಯದ 5 ಬೇರೆ ಬೇರೆ ಕಡೆ ಮತ್ತೆ ಕಾಣಿಸ್ಕೊಳ್ತವೆ. ಈ 5 ಜಾಗಗಳನ್ನೇ ನಾವು ಪಂಚಕೇದಾರಗಳು ಅಂತ ಕರೆಯೋದು. ಕೇದಾರನಾಥದಲ್ಲಿ ಗೂಳಿಯ ಬೆನ್ನಿನ ಗೋನು, ತುಂಗನಾಥದಲ್ಲಿ ತೋಳುಗಳು, ರುದ್ರನಾಥದಲ್ಲಿ ಮುಖ ಮತ್ತು ಮಧ್ಯಮಾಹೇಶ್ವರದಲ್ಲಿ ಹೊಕ್ಕುಳು. ಹೀಗೆ 4 ಭಾಗಗಳು. ಹಾಗಾದ್ರೆ 5ನೇ ಭಾಗ ಯಾವುದು? ಅದುವೇ ಶಿವನ ಜಟೆ ಅಂದ್ರೆ ಕೂದಲು. ಈ ಜಟೆ ಕಾಣಿಸಿಕೊಂಡ ಜಾಗವೇ ನಮ್ಮ ಕಲ್ಪೇಶ್ವರ. ಸರಿ, ಪುರಾಣದ ಕಥೆ ಆಯಿತು. ಈಗ ರಿಯಾಲಿಟಿಗೆ ಬರೋಣ. ಶಿವನ ಜಟೆ ಸಿಕ್ಕಿದ ಆ ಪವಿತ್ರ ಜಾಗ ಈಗ ಎಲ್ಲಿದೆ? ಅದುವೇ ಉರ್ಗಮ್ ಕಣಿವೆಯಲ್ಲಿರುವ ಒಂದು ಪ್ರಶಾಂತವಾದ ಗುಹೆ. ತನ್ನ ಸೌಂದರ್ಯಕ್ಕೆ, ತನ್ನ ಶಾಂತತೆಗೆ ಹೆಸರುವಾಸಿ ಜಾಗ. 1 ನಿಮಿಷ ಕಣ್ಮುಚ್ಚಿ ಆ ಜಾಗ ಹೇಗಿರ್ಬೋದು ಅಂತ ಊಹೆ ಮಾಡ್ಕೊಳ್ಳಿ. ಗರ್ವಾಲ್ ಹಿಮಾಲಯದ ಮಧ್ಯದಲ್ಲಿ, ಪಕ್ಕದಲ್ಲೇ ಕಲ್ಪಗಂಗಾ ನದಿ ಹರಿತಿದೆ. ಸುತ್ತಲೂ ದಟ್ಟವಾದ ಓಕ್ ಮತ್ತು ಪೈನ್ ಮರಗಳ ಕಾಡು, ಅಲ್ಲೆಲ್ಲಿ ಸೇಬಿನ ತೋಟಗಳು, ಹಸಿರಾದ ಗದ್ದೆಗಳು. ಹೇಗಿದೆ? ಯಾವುದೋ ಸ್ವರ್ಗಕ್ಕೆ ಬಂದ ಹಾಗೆ ಅನ್ಸುತ್ತಲ್ವಾ? ಹಾಗಾದ್ರೆ ಕಲ್ಪೇಶ್ವರ ದೇವಸ್ಥಾನ ಅಂದ್ರೆ ಏನು? ಇದು ಮನುಷ್ಯರ ಕಟ್ಟಿದ ದೇವಸ್ಥಾನ ಅಲ್ಲ. ಇದು ಒಂದು ನ್ಯಾಚುರಲ್ ಗುಹೆ, ಅಂದ್ರೆ ನೈಸರ್ಗಿಕವಾಗಿ ನಿರ್ಮಾಣವಾದದ್ದು. ಆ ಗುಹೆ ಒಳಗೆ ಶಿವನ ಜಟೆಯ ರೂಪದಲ್ಲಿ ಒಂದು ಲಿಂಗ ಇದೆ. ಇದೇ ನೋಡಿ ಇದರ ಸ್ಪೆಷಾಲಿಟಿ. ಇಷ್ಟೇ ಅಲ್ಲ, ಇನ್ನೊಂದು ವಿಷಯ ಕೂಡ ಇದೆ. ಪುರಾಣಗಳ ಪ್ರಕಾರ ಸಿಟ್ಟಿಗೆ ಹೆಸರುವಾಸಿಯಾದ ದುರ್ವಾಸ ಮುನಿಗಳು ಕೂಡ ಇದೇ ಜಾಗದಲ್ಲಿ ಧ್ಯಾನ ಮಾಡಿದ್ರಂತೆ. ಸೊ ಇದು ಈ ಜಾಗದ ಪವಿತ್ರತೆಯನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಇಷ್ಟೆಲ್ಲ ಕೇಳಿದ್ಮೇಲೆ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸ್ತಿದ್ಯಾ? ಅಲ್ಲಿಗೆ ಹೋಗೋದು ಹೇಗೆ ಅನ್ನೋ ಪ್ರಶ್ನೆ ಬರ್ತಿದೆ ಅಲ್ವಾ? ನೀವು ಅಂದ್ಕೊಂಡಷ್ಟು ಕಷ್ಟ ಏನಿಲ್ಲ, ತುಂಬಾನೇ ಸುಲಭ. ಬನ್ನಿ, ರೂಟ್ ಮ್ಯಾಪ್ ಹೇಗಿದೆ ಅಂತ ನೋಡೋಣ. 3 ಸಿಂಪಲ್ ಸ್ಟೆಪ್ಸ್ ಅಷ್ಟೇ. ಮೊದಲನೇದಾಗಿ ಜೋಶಿ ಮಠಕ್ಕೆ ತಲುಪಬೇಕು. ಇದು ಹತ್ತಿರದ ದೊಡ್ಡ ಊರು. ಅಲ್ಲಿಂದ ಬದ್ರಿನಾಥ್ ಹೈವೇಯಲ್ಲಿ ಹೆಲಾಂಗ್ ಅಂತ ಒಂದು ಜಾಗ ಸಿಗುತ್ತೆ. ಅಲ್ಲಿಂದ ಉರ್ಗಂಹಳ್ಳಿಗೆ ಗಾಡಿಯಲ್ಲಿ ಹೋಗಬೇಕು. ಕೊನೆಗೆ ಉರ್ಗಂಹಳ್ಳಿಯಿಂದ ದೇವಸ್ಥಾನಕ್ಕೆ ಕೇವಲ 2-3 ಕಿಲೋಮೀಟರ್. ಒಂದು ಚಿಕ್ಕ ಸುಲಭವಾದ ಟ್ರೆಕ್. ಸುಲಭವಾದ ಟ್ರೆಕ್ ಅಂತ ಯಾಕೆ ಹೇಳ್ದೆ ಅಂದ್ರೆ, ಕಲ್ಪೇಶ್ವರ ಇರೋದು ಸಮುದ್ರ ಮಟ್ಟದಿಂದ ಸುಮಾರು 2200 ಮೀಟರ್ ಎತ್ತರದಲ್ಲಿ ಅಷ್ಟೇ. ಬೇರೆ ಹಿಮಾಲಯನ್ ಟ್ರೆಕ್ಗಳಿಗೆ ಹೋಲಿಸಿದ್ರೆ ಇದು ತುಂಬಾನೇ ಕಡಿಮೆ ಎತ್ತರ. ಅಂದ್ರೆ ಹೆಚ್ಚು ಕಡಿಮೆ ಎಲ್ಲರೂ ಆರಾಮಾಗಿ ಹೋಗ್ಬರ್ಬೋದು. ಸರಿ, ನಾವು ಕಥೆ ಕೇಳಿದ್ವಿ, ಅಲ್ಲಿಗೆ ಹೋಗೋ ದಾರಿ ನೋಡಿದ್ವಿ. ಈಗ ಎಲ್ಲವನ್ನು ಒಟ್ಟು ಸೇರಿಸಿ ಕಲ್ಪೇಶ್ವರ ಯಾಕೆ ಅಷ್ಟೊಂದು ಯುನೀಕ್ ಅಂತ ನೋಡೋಣ. ಇದರ ಸ್ಪೆಷಾಲಿಟಿ ಬರೀ ಪುರಾಣದಲ್ಲಿ ಮಾತ್ರ ಇಲ್ಲ, ಅಲ್ಲಿ ನಮಗೆ ಸಿಗೋ ಅನುಭವದಲ್ಲೇ ಇದೆ. ಬೇರೆ ಕೇದಾರಗಳಿಗೂ ಕಲ್ಪೇಶ್ವರಕ್ಕೂ ಇರೋ ವ್ಯತ್ಯಾಸ ಏನು? ಮೊದಲನೇ ಮತ್ತು ದೊಡ್ಡ ವ್ಯತ್ಯಾಸ ಅಂದ್ರೆ, ಬೇರೆ ಕೇದಾರಗಳು ವರ್ಷದಲ್ಲಿ 6 ತಿಂಗಳು ಮಾತ್ರ ಓಪನ್ ಇರುತ್ತೆ. ಆದರೆ ಕಲ್ಪೇಶ್ವರ ವರ್ಷವಿಡೀ ತೆರೆದಿರುತ್ತೆ. ಇನ್ನು ಚಾರಣ ಬೇರೆ ಕಡೆ ಕಷ್ಟ, ಇಲ್ಲಿ ತುಂಬಾನೇ ಸುಲಭ. ಅಲ್ಲಿ ವೈಭವ, ಆಡಂಬರ ಇದ್ರೆ, ಇಲ್ಲಿ ಸಿಗೋದು ಏಕಾಂತ ಮತ್ತು ದೇವರ ಜೊತೆ ಒಂದು ಪರ್ಸನಲ್ ಕನೆಕ್ಷನ್. ಇದು ಬರೀ ಯಾತ್ರಿಕರಿಗೆ ಮಾತ್ರ ಮುಖ್ಯವಾದ ಜಾಗ ಅಲ್ಲ. ಅಲ್ಲಿರೋ ಸ್ಥಳೀಯ ಗರ್ವಾಲಿ ಜನರ ಜೀವನದ ಒಂದು ಭಾಗ ಇದು.
ಅವರ ಸಂಸ್ಕೃತಿ, ಹಬ್ಬ ಹರಿದಿನಗಳು, ಅವರ ವ್ಯವಸಾಯ ಎಲ್ಲವೂ ಈ ದೇವಸ್ಥಾನದ ಜೊತೆ ಕನೆಕ್ಟ್ ಆಗಿದೆ. ಒಟ್ಟಿನಲ್ಲಿ ಕಲ್ಪೇಶ್ವರದ ಅನುಭವವನ್ನ ಒಂದೇ ಲೈನ್ನಲ್ಲಿ ಹೇಳಬೇಕು ಅಂದ್ರೆ ಹೀಗೆ ಹೇಳ್ಬೋದು. ಕಲ್ಪೇಶ್ವರ ದೇವಸ್ಥಾನ ಅನ್ನೋದು ವೈಭವದ ಬಗ್ಗೆ ಅಲ್ಲ, ಇದು ದೈವತ್ವದೊಂದಿಗಿನ ಅನ್ಯೋನ್ಯತೆಯ ಬಗ್ಗೆ. ಅಂದ್ರೆ ಇದು ದೊಡ್ಡ ಶೋ ಆಫ್ ಅಲ್ಲ, ಬದಲಿಗೆ ಒಂದು ಆಳವಾದ ಪರ್ಸನಲ್ ಕನೆಕ್ಷನ್. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತಿನ ಜಗತ್ತಿನಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ವಿಷಯಗಳನ್ನ, ವೈಭವವನ್ನ ಹುಡುಕೊಂಡು ಹೋಗ್ತಾರೆ. ಇಂತಹ ಟೈಮ್ನಲ್ಲಿ ಕಲ್ಪೇಶ್ವರದ ತರಹದ ಒಂದು ಶಾಂತವಾದ, ಆಳವಾದ ಸಂಪರ್ಕಕ್ಕೆ ನಿಜವಾಗ್ಲೂ ಇರೋ ಬೆಲೆ ಏನು? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.